ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಪತ್ರೊಡೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕರಾವಳಿ ಭಾಗದ ಈ ಆಷಾಢ ಟೈಮಲ್ಲಿ, ಮಳೆ ಟೈಮಲ್ಲಿ ಈ ರೆಸಿಪಿಯನ್ನು ಮಾಡ್ತಾರೆ. ಅಂದರೆ ಹೊಟ್ಟೆಯಲ್ಲಿರುವ ಕೂದಲೆಲ್ಲ ಕ್ಲೀನ್ ಆಗಬೇಕಂದ್ರೆ ಈ ಕಸುವಿನ ಎಲೆ ಪತ್ರೊಡೆ ಮಾಡಿದರೆ ಒಳ್ಳೆಯದು ಅಂತ ಒಂದು ನಂಬಿಕೆ ಇದೆ ಕರಾವಳಿ ಭಾಗದಲ್ಲಿ. ಇಲ್ಲಿ ನೋಡಿ, 1 ಕಪ್ ಬಾಯ್ಲ್ಡ್ ರೈಸು, 2 ಕಪ್ಪು ವೈಟ್ ರೈಸ್ ತಗೊಂಡಿದ್ದೀನಿ. ಕುಚ್ಚಲಕ್ಕಿ ಸ್ವಲ್ಪ ನೆನೆಯೋಕ್ಕೆ ಟೈಮ್ ಹಿಡಿಯುತ್ತೆ, ಹಾಗಾಗಿ ರಾತ್ರಿ ನೀರಲ್ಲಿ ಹಾಕಿಟ್ಟು ಬೆಳಿಗ್ಗೆ ಇದನ್ನು ಯೂಸ್ ಮಾಡಿದರೆ ಆಯಿತು. ಈ ಲೋಟದಲ್ಲಿ ಅಳತೆಯಲ್ಲಿ ನಾನು ಅಕ್ಕಿಯನ್ನು ತಗೊಂಡಿರುವಂಥದ್ದು. ನೀವು ಬರೀ ಬೆಳ್ತಿಗೆ ಅಕ್ಕಿ ವೈಟ್ ರೈಸಲ್ಲಿ ಬೇಕಾದರೂ ಮಾಡ್ಕೋಬೋದು. ವೈಟ್ ರೈಸಲ್ಲಿ ಮಾಡೋದಾದರೆ ಒಂದು 4 ಗಂಟೆ ನೆನೆಸಿಟ್ರೆ ಸಾಕು. ನಾನಿಲ್ಲಿ ಕೆಂಪಕ್ಕಿ ಮತ್ತು ವೈಟ್ ರೈಸ್ ಎರಡನ್ನೂ ಯೂಸ್ ಮಾಡಿದ್ದೀನಿ. ನಂತರ ನೋಡಿ, ನಮಗೆ ಕೆಸುವಿನ ಎಲೆ ಬೇಕು. ಪತ್ರೊಡೆ ಕೆಸುವಿನ ಎಲೆಯಲ್ಲೇ ಮಾಡೋದು. ಕೆಲವರು ತಗಟೆ ಸೊಪ್ಪು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಮಾಡ್ತಾರೆ. ಈ ತುಳುವಲ್ಲಿ ತೊಜಂಕ್ ಅಂತ ಹೇಳ್ತಾರೆ. ನಾನು ಬರೀ ಇವತ್ತು ಕೆಸುವಿನ ಎಲೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಅಮ್ಮ ಯಾವ ರೀತಿ ಹೇಳಿಕೊಟ್ಟಿದ್ದಾರೆ ಅದೇ ರೀತಿಯ ಮೆಥಡಲ್ಲಿ ನಾನಿವತ್ತು ಮಾಡ್ತಾಯಿದ್ದೀನಿ. ಇದು ನೋಡಿ, ಎಲೆ ತುಂಬ ಕ್ಲೀನಾಗಿರಬೇಕು ಮತ್ತು ದಂಟು ಸ್ವಲ್ಪ ಕೆಂಪು ಕಲರ್ ಇರುತ್ತೆ ನೋಡಿ, ಆ ಕೆಸುವಿನ ಎಲೆಯನ್ನು ತಗೋಬೇಕು. ತುರಿಕೆ ಇರಲ್ಲ ಅದು. ನೋಡಿ, ಈ ಥರದ ಕ್ಲೀನಾಗಿರುವ ಎಲೆ ತಗೋಬೇಕು. ದಂಟು ಈ ಥರ ಅದರ ಕೆಂಪಿರುತ್ತೆ ನೋಡಿ. ಈ ದಂಟನ್ನು ಕೂಡ ಪದಾರ್ಥಕ್ಕೆ ಯೂಸ್ ಮಾಡ್ತಾರೆ. ನಮ್ಮ ತೋಟದಲ್ಲಿ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬೆಳೆದಿದೆ. ಎಲೆನೂ ದೊಡ್ಡ ದೊಡ್ಡದಾಗಿದೆ ನೋಡಿ. ಈ ಕೆಸುವಿನ ಎಲೆಯಲ್ಲಿ ಬೇರೆ ಬೇರೆ ಜಾತಿಯ ಎಲೆಗಳಿರುತ್ತೆ, ಆದರೆ ಈ ಎಲೆಯನ್ನು ತಗೋಬೇಡಿ. ಇದು ಕಲ್ಲರ್ ಇದೆ ನೋಡಿ. ಇಂಥ ಎಲೆ ಪತ್ರೊಡೆಗೆ ಯೂಸ್ ಮಾಡಲ್ಲ. ಹಾಗಾಗಿ ನೋಡಿ ಜಾಗ್ರತೆಯಲ್ಲಿ ನಾವು ಎಲೆಯನ್ನು ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಒಂದು 8ರಿಂದ 9 ಎಲೆಯನ್ನು ತಗೊಂಡಿದ್ದೀನಿ. 3 ಲೋಟ ಅಕ್ಕಿಗೆ ಇಷ್ಟು ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ. ಈ ಕೆಸುವಿನ ಎಲೆ ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ಒಳ್ಳೆ ಬಾಳೆ ಎಲೆ ಇದೆಯಲ್ಲ, ಆ ಥರ ಬೆಳೆದಿದೆ. ತೋಟದಲ್ಲಿ ಬೆಳೆದಿರೋದ್ರಿಂದ ಚೆನ್ನಾಗಿ ಅದು ದೊಡ್ಡದಾಗಿ ಬೆಳೆದಿದೆ. ಈಗ ಈ ಎಲೆ ಹಿಂಭಾಗ ಇರುತ್ತಲ್ಲ, ಈ ಹಿಂಭಾಗದಲ್ಲಿರುವಂತಹ ಸಣ್ಣ ದಂಟು ಥರ ಇದೆ ನೋಡಿ. ಇದು ಸಣ್ಣ ಸಣ್ಣ ನರ ಅದರದ್ದು. ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗಿಬೇಕು. ಯಾಕಂದರೆ ಅದು ಸ್ವಲ್ಪ ಕೆಲವೊಂದು ಎಲೆದು ತುರಿಕೆ ಬರುತ್ತೆ. ಅದಕ್ಕೋಸ್ಕರ ಈ ಥರ ಬುಡನ್ನು ಕಟ್ ಮಾಡಿಕೊಂಡು ಆ ನಾರನ್ನು ನೀವು ಚಾಕುವಿನ ಸಹಾಯದಿಂದ ತೆಳುವಾಗಿ ಕತ್ತರಿಸ್ಕೊಂಡು ಬಂದರೆ ಆಯಿತು. ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಈ ದಪ್ಪ ನರ ಇರುತ್ತಲ್ಲ, ಅದನ್ನು ಮಾತ್ರ ತೆಗೆದ್ರೆ ಸಾಕು. ಸಣ್ಣ ಸಣ್ಣ ನರ ತೆಗೆಯುವ ಅವಶ್ಯಕತೆ ಇಲ್ಲ. ಈ ದಂಟನ್ನು ಜಸ್ಟ್ ನೀವು ಕ್ಲೀನ್ ಮಾಡಿ ತೆಗೆದ್ರೆ ಆಯಿತು. ಇಲ್ಲಿ ನಾನು ಎಲ್ಲ ದೊಡ್ಡ ದೊಡ್ಡ ಎಲೆ ಹಿಂಭಾಗದ ಈ ಥರ ನಾರನ್ನು ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ, ನಾರನ್ನೆಲ್ಲ ತೆಗೆದ ನಂತರ ಈ ಥರ ಇದನ್ನು ಒಟ್ಟಿಗೆ ಹೀಗೆ ಮಡಚಿ ಹಿಡಿದು ಕಟ್ ಮಾಡ್ಕೋಬೇಕು. ಇದನ್ನು ಆದಷ್ಟು ಸಣ್ಣ ಸೈಜಲ್ಲಿ ಕೊಚ್ಚಿ ತಗೋಬೇಕು. ಇದು ರಿಂಗ್ ಶೇಪಲ್ಲಿ ಈ ಥರ ಕಟ್ಟಾಗುತ್ತೆ. ನಾವು ಕಟ್ ಮಾಡುವಾಗ ಒಟ್ಟಿಗೆ ಹಿಡಿದು ಈ ಥರ ಕಟ್ ಮಾಡುವಾಗ ಆದಷ್ಟು ಈ ಕತ್ತಿ ಮನೆ ಇರುತ್ತಲ್ವ, ಅಥವಾ ಕತ್ತಿ ಇರುತ್ತಲ್ಲ, ಅದರಲ್ಲಿ ನೀವು ಕಟ್ ಮಾಡಿ ತಗೊಂಡ್ರೆ ತುಂಬ ಸಣ್ಣಗೆ ಕಟ್ ಆಗುತ್ತೆ ಅದು. ನಾನಾದರೂ ಕಟ್ ಮಾಡಿದಾಗ ಸ್ವಲ್ಪ ದೊಡ್ಡ ಸೈಜೇ ಆಯಿತು. ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣಗೆ ಈ ಥರ ಕೊಚ್ಕೊಳ್ಬೇಕು. ನೋಡಿ, ಇಲ್ಲಿ ನಾನೆಲ್ಲನೂ ಈ ಥರ ಕಟ್ ಮಾಡಿ ರೆಡಿ ಮಾಡಿ ತಗೊಂಡಿದ್ದೀನಿ. ಇದಕ್ಕೀಗ ನಾವು ಮಸಾಲಾನ ರೆಡಿ ಮಾಡ್ಕೋಬೇಕು. ಅಂದರೆ ಅಕ್ಕಿಯನ್ನು ಕಡ್ದು ಅದ್ರ ಜೊತೆ ಸ್ವಲ್ಪ ಮಸಾಲ ಆಗಿ ಕಡಿಯೋಕ್ಕಿದೆ. ಇಲ್ಲಿ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇದು ರಾತ್ರಿ ನೆನೆ ಹಾಕೋಕ್ಕೆ ಇಟ್ಟಿದ್ದ ಅಕ್ಕಿ. ಅಂದರೆ 2 ಲೋಟ ಬೆಳ್ತಿಗೆ ಅಕ್ಕಿ, 1 ಲೋಟ ಕುಚ್ಚಲಕ್ಕಿ ಕೆಂಪಕ್ಕಿ ತಗೊಂಡಿದ್ದೀನಿ. ಇದ್ರ ಜೊತೆಗೇ 5 ಬ್ಯಾಡಗೆ ಮೆಣಸು. ಇದು ಯಾವುದೇ ಮೆಣಸು ಮಸಾಲೆ ಎಲ್ಲ ಹುರಿದಿಲ್ಲ, ಹಸಿನೇ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕೋಬೇಕು. ಸ್ವಲ್ಪ ಅಂದರೆ ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು. ತುಂಬ ಕಮ್ಮಿ ಹಾಕೋಬೇಡಿ. ಅದು ತುರ್ಕೆ ಎಲ್ಲ ಈ ಹುಣಸೆಹಣ್ಣು ಹಾಕಿದ್ರೆ ತಡೆಯುತ್ತೆ. ಕೆಸುವಿನ ಎಲೆ ತುರ್ಕೆ ಇದ್ದರೆ ಹುಣಸೆಹಣ್ಣು ಹಾಕಿದ್ರೆ ನಿಮಗೆ ತುರ್ಕೆ ಬರಲ್ಲ. ಇದನ್ನು ನಾವು ನುಣ್ಣಗೆ ರುಬ್ಬಬೇಕು. ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ರುಬ್ಬುವಾಗಲೇ ಉಪ್ಪನ್ನು ಹಾಕ್ಕೋಬೇಕು. ನನಗೆ ನೆನಪೋಯ್ತು, ಅದಕ್ಕೋಸ್ಕರ ಈಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಕಮ್ಮಿ ಆದರೆ ಮತ್ತೆ ಈ ಥರ ಮಸಾಲೆ ರುಬ್ಬಿದ ನಂತರ ಹಾಕ್ಕೋಬೋದು. ಈಗ ನಾವು ಕೆಸುವಿನ ಎಲೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಎಲ್ಲ ಕೆಸುವಿನ ಎಲೆ ಈ ಏನು ಅಕ್ಕಿ ರುಬ್ಬಿದ್ದೀವಲ್ವ ಮಸಾಲ, ಇದಕ್ಕೆಲ್ಲ ಸೇರ್ಕೋಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ದಪ್ಪ ಆಗುತ್ತೋ ಅಷ್ಟು ದಪ್ಪ ನೀವು ಅಕ್ಕಿಯನ್ನು ರುಬ್ಕೋಬೇಕು. ತುಂಬ ತೆಳುವಾದರೆ ಚೆನ್ನಾಗಿರಲ್ಲ. ನಿಮ್ಗೆ ಅದನ್ನು ಬೇಯಿಸೋಕ್ಕಿದೆ, ಇನ್ನು ಬಾಳೆ ಎಲೆಯಲ್ಲಿ ಹಾಕಿ ಬೇಯಿಸೋಕ್ಕಿದೆ. ಅದಕ್ಕೋಸ್ಕರ ಆದಷ್ಟು ದಪ್ಪವಾಗಿ ರುಬ್ಬಬೇಕು. ಸ್ವಲ್ಪ ತೆಳುವಾದರೆ ಪರವಾಗಿಲ್ಲ, ಯಾಕಂದರೆ ಕೆಸುವಿನ ಎಲೆ ಹಾಕುವಾಗ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ನಿಮಗೆ ಮಸಾಲ. ಈ ಹದ ಇದ್ದರೆ ಸಾಕಾಗುತ್ತೆ. ಈಗ ನಾವು ಬಾಳೆ ಎಲೆ ಇದೆಯಲ್ಲ, ಅದನ್ನು ತಗೋಬೇಕು.
ನೋಡಿ ಇದರ ಒಳಗಡೆ ಕಡುಬು ಹಾಕಿ ನಮಗೆ ಮಡಚಕ್ಕೆ ಸುಲಭ ಆಗಬೇಕಂತ ಗ್ಯಾಸ್ ಮೇಲೆ ಈ ಥರ ಸ್ವಲ್ಪ ಇಟ್ಟು ಬಾಡಿಸ್ಕೊಂಡ್ರೆ ನಿಮಗೆ ಅದು ಹರಿದು ಹೋಗಲ್ಲ, ಎಲೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಇದರ ಬದಲಿಗೆ ಸಾಗವಾನಿ ಎಲೆ ಬರುತ್ತಲ್ಲ, ನೀವು ಹಲಸಿನ ಹಣ್ಣು ಕಡುಬು ಮಾಡುವ ಎಲೆ ಇರುತ್ತಲ್ಲ, ಆ ಎಲೆಯಲ್ಲಿ ಹಾಕಿನೂ ಇಟ್ಟರೆ ತುಂಬ ಒಳ್ಳೆಯದು. ನನಗೆ ಅದು ಸಿಕ್ಕಿಲ್ಲ, ಹಾಗಾಗಿ ನಾನು ಈ ಎಲೆಯಲ್ಲಿ ಮಾಡ್ತಾಯಿದ್ದೇನೆ, ಬಾಳೆ ಎಲೆಯಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ನೋಡಿ ಏನು ಮಸಾಲ ರೆಡಿ ಮಾಡ್ಕೊಂಡಿದ್ದೇವಲ್ವ, ಅಕ್ಕಿ ಎಲ್ಲ ರುಬ್ಬಿರೋದು, ಅದನ್ನು ಇದಕ್ಕೆ ಕೆಸುವಿನ ಎಲೆಲ್ಲ ಹಾಕಿ ಮಾಡ್ಕೊಂಡಿರುವ ಮಸಾಲಾನ ಇದರ ಒಳಗಡೆ ಹಾಕಿ ಈ ಥರ ಮಡಚಿ ನಾವು ಇದನ್ನು ಸ್ಟೀಮ್ ಮಾಡೋಕ್ಕೆ ಇಡಬೇಕು. ಒಂದು 30-35 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ. ನೋಡಿ ನಾನು ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಅಕ್ಕಿ ಎಲ್ಲ ಏನು ಮಸಾಲ ಹಾಕಿ ರುಬ್ಬಿದ್ದೀವಿ ಅದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದರೆ ಈ ಥರ ನಮಗೆ ಮಸಾಲ ಎಲೆಗೆ ಹಾಕಿ ಇಡೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಅದೆಲ್ಲ ಹರಿದು ಹೋಗುತ್ತಲ್ವ, ಅಂದರೆ ನೀರಾದರೆ ಎಲ್ಲ ಇಳಿದು ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ಗಟ್ಟಿಯಾಗಿ ರುಬ್ಬಬೇಕಂತ ಹೇಳೋದು. ಇಲ್ಲಿ ನೋಡಿ ಎಲ್ಲ ಏನು ಕಡುಬನ್ನು ಈ ಥರ ನಾನು ಬೇಯಕ್ಕೆ ಇಡ್ತಾಯಿದ್ದೀನಿ. ಇದರಲ್ಲಿ ಒಂದು 4-5 ಕಡುಬು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ದೊಡ್ಡ ದೊಡ್ಡ ಎಲೆ ಆಗಿರೋದ್ರಿಂದ 4-5 ಕಡುಬು ಅಷ್ಟೇ ಆಗಿರೋದು. ಈಗ ಇಲ್ಲಿ ಎಲ್ಲನೂ ರೆಡಿಯಾಗಿದೆ. ಮುಚ್ಚಳ ಮುಚ್ಚಿ ಇದನ್ನು ಹಬೆಯಲ್ಲಿ 30-35 ನಿಮಿಷ ಬೇಯಿಸಿದ್ರೆ ಆಯಿತು. ಇಲ್ಲಿಗ ನೋಡಿ ಇದು ಹೇಗೆ ಬೆಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಕಡುಬು ಬರುತ್ತೆ. ಇದನ್ನು ಕಟ್ ಮಾಡ್ಕೋಬೇಕು. ನಾವು ಇದನ್ನು ಕ್ಯೂಬ್ ಥರ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣ ರೀತಿಯಲ್ಲಿ ಕಟ್ ಮಾಡ್ಕೋಬೇಡಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಆದರೂ ಕೂಡ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ದೊಡ್ಡ ಸೈಜನ್ನೇ ಆಯಿತು. ಸ್ವಲ್ಪ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಯಾಕೆ ಕಟ್ ಮಾಡಬೇಕು ಅಂದರೆ ನಾವು ಇದನ್ನು ನೆಕ್ಸ್ಟ್ ಮಸಾಲಕ್ಕೆ ಹಾಕಲಿಕ್ಕಿದೆ. ಏನು ಗಶಿ ಅಂತ ಹೇಳಿದರೆ ಕಾಯಿ ಮತ್ತು ಉಳಿದ ಮಸಾಲೆ ಎಲ್ಲ ಹಾಕಿದೆ ರುಬ್ಬಿ ಅದು ಕುದಿ ಬಂದ ನಂತರ ಇದನ್ನು ಹಾಕೋಕ್ಕಿದೆ. ನೆಕ್ಸ್ಟ್ ನಾನು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಎಲ್ಲ ಪೀಸಸನ್ನು ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಇಲ್ಲಿ ನೋಡಿ ಈ ಸೈಜಲ್ಲಿ ಇದ್ದರೆ ಸಾಕಾಗುತ್ತೆ. ಇದಕ್ಕಿಂತ ಸ್ವಲ್ಪ ಸಣ್ಣ ಸೈಜ್ ಮಾಡಿದರೂ ಸಾಕಾಗುತ್ತೆ ನಮಗೆ. ಈಗ ನೋಡಿ ಎಲ್ಲ ಪೀಸಸನ್ನು ಈ ಥರ ಕಟ್ ಮಾಡಿ ಒಂದು ಪ್ಲೇಟಿಗೆ ಆಗಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟ ಆಗಿದೆ, 1 ಪ್ಲೇಟಷ್ಟು ಏನು ಕಡುಬು ರೆಡಿಯಾಗಿದೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲಕ್ಕೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಒಂದು 8-9 ಬ್ಯಾಡಗೆ ಮೆಣಸು ತಗೊಂಡಿದ್ದೀನಿ, 1 ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ, 1 ಈರುಳ್ಳಿ, ಸಣ್ಣ ಈರುಳ್ಳಿ ತಗೊಂಡ್ರೆ ಸಾಕು, ಒಂದು 5-6 ಬೆಳ್ಳುಳ್ಳಿ ಹೆಸರು ಏನಿದೆ ಅದನ್ನು ತಗೊಂಡಿದ್ದೀನಿ. ಇಲ್ಲಿ ನೋಡಿ ಬೆಲ್ಲ ತುಂಡು ಏನಿದೆ ಇದು, ಹಾಗೆಯೇ ಒಂದು 2 ಈರುಳ್ಳಿ, ಒಂದು 3 ಬ್ಯಾಡಗೆ ಮೆಣಸು, ಇದೆಲ್ಲ ಒಗ್ಗರಣೆಗೆ. ನಂತರ ಬೆಲ್ಲನ ಮಸಾಲಕ್ಕೆ ಸೇರಿಸ್ಕೊಳ್ಳೋಕ್ಕೆ ಇದೆ. ಮೊದಲಿಗೆ ನಾವೀಗ ಇಷ್ಟು ಏನು ಮಸಾಲ ಎಲ್ಲ ತೋರಿಸಿದ್ದೀನಿ ಇದನ್ನೆಲ್ಲ ಹುರ್ಕೊಳ್ಳೋಕ್ಕಿದೆ. ಅದನ್ನು ಹುರಿಬೇಕು. ಹುರಿದ ನಂತರ ಒಂದು ದೊಡ್ಡ ಸೈಜಿನ ಕಾಯಿಯನ್ನು ತಗೊಂಡಿದ್ದೀನಿ. ಕಾಯಿ ತುರಿದು ತಗೊಂಡು ಅದ್ರ ಜೊತೆ ಇದನ್ನು ಮೊದಲಿಗೆ ರುಬ್ಬಿ ಮಸಾಲಾನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಈಗ ಮೊದಲಿಗೆ ಮಸಾಲ ಎಲ್ಲ ಹುರಿಯೋಣ. ಇದಕ್ಕೆ 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಏನು 9 ಬ್ಯಾಡಗೆ ಮೆಣಸು ತಗೊಂಡಿದ್ದೀನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಮೊದಲಿಗೆ ಉದ್ದಿನಬೇಳೆಯನ್ನು ಹಾಕ್ಕೋಬೇಕು. ಯಾಕಂದರೆ ಉದ್ದಿನಬೇಳೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವಷ್ಟು ಟೈಮ್ ಹಿಡಿಯುತ್ತೆ. ಹಾಗಾಗಿ ಮೊದಲು ಇದನ್ನು ಹಾಕ್ಕೊಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ, ಆ ಹೊತ್ತಲ್ಲಿ ಕೊತ್ತಂಬರಿ ಬೀಜ ಹಾಕ್ಕೊಂಡ್ರೆ ಆಯಿತು. ಜೊತೆಗೇ ಜೀರಿಗೆಯನ್ನು ಹಾಕ್ಕೊಳ್ಳಿ. ಇದನ್ನೇನು ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಘಮ ಬಂದರೆ ಸಾಕಾಗುತ್ತೆ ಮಸಾಲ. ಉದ್ದಿನಬೇಳೆ ಮಾತ್ರ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗುವಷ್ಟು ಫ್ರೈ ಮಾಡಿದರೆ ಸಾಕು. ಇದೀಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಜೊತೆಗೇ ರುಬ್ಬಕ್ಕೆ ನೋಡಿ 5 ಬೆಳ್ಳುಳ್ಳಿ, 1 ಈರುಳ್ಳಿ, ಸ್ವಲ್ಪ ಅರಿಶಿನ ಇದಕ್ಕೆ ಹಾಕ್ಕೋಬೇಕು. ಅಂದರೆ ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳಿ. ಇದೆಲ್ಲ ಒಟ್ಟಿಗೆ ನಾವು ರುಬ್ಬಕ್ಕಿದೆ. ಇದಕ್ಕೆ ಹುಣಸೆ ಹಣ್ಣು ಹಾಕಬಾರ್ದು. ನಾವು ಮೊದಲಿಗೆ ಕೆಸುವಿನ ಎಲೆ ಜೊತೆ ಏನು ಅಕ್ಕಿ ರುಬ್ಬಿದ್ದೀವಲ್ವ ಅದಕ್ಕೆ ಮಾತ್ರ ಹಾಕ್ಕೊಳ್ಳೋಕ್ಕೆ, ಇದಕ್ಕೆ ಹಾಕ್ಕೋಬೇಡಿ. ಈ ಥರ ಮಿಕ್ಸಿಗೆ ಹಾಕಿ ರುಬ್ಬಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಈ ಥರ ನುಣ್ಣಗೆ ರುಬ್ಬಿದರೆ ಆಯಿತು. ತುಂಬ ನೈಸ್ ಪೇಸ್ಟ್ ಬೇಡ, ಸ್ವಲ್ಪ ತರಿ ಇದ್ದರೆ ಪರವಾಗಿಲ್ಲ. ಈಗ ಇದು ಕೊನೆಯ ಸ್ಟೆಪ್, ಅಂದರೆ ಒಗ್ಗರಣೆ ಹಾಕಿ ಮಸಾಲ ಎಲ್ಲ ಹಾಕಿ ಕಡುಬು ಹಾಕಿ ಕುದಿ ಬರೋಕ್ಕೆ ಬಿಡೋದು. ಒಂದು 4-5 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ 3 ಬ್ಯಾಡಗೆ ಮೆಣಸು ಆವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಇದಕ್ಕೆ ಹಾಕ್ಕೋಬೇಕು. ನಂತರ 2 ದೊಡ್ಡ ಸೈಜಿನ ಈರುಳ್ಳಿನ ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಜೊತೆಗೇ ಕರಿಬೇವಿನ ಸೊಪ್ಪಿದ್ರೆ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ, ಘಮ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣಕ್ಕೆ ಬರುತ್ತಲ್ಲ ಆ ಹೊತ್ತಲ್ಲಿ ಈ ಥರ ರುಬ್ಬಿರುವಂತಹ ಮಸಾಲ ಇದೆಯಲ್ಲ, ಕಾಯಿ ಹಾಕಿ ರುಬ್ಬಿರುವಂಥ ಮಸಾಲಾನ ಇದಕ್ಕೆ ಸೇರಿಸ್ಕೋಬೇಕು. ಇದು ನೀರಿನ ಹದನ ಸರಿ ಮಾಡ್ಕೋಬೇಕು. ತುಂಬ
ತೆಳುನೂ ಇರಬಾರ್ದು, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿ ಇಟ್ಕೊಳ್ಳಿ. ಸ್ವಲ್ಪ ಮಸಾಲನೇ ಇರಬೇಕಿದು. ಇಲ್ಲಿ ನೋಡಿ, ಇದು ಸ್ವಲ್ಪ ದಪ್ಪನೇ ಇದೆ ಮಸಾಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ತೆಳು ಮಾಡ್ಕೋಬೇಕಾಗತ್ತೆ. ಅಂದರೆ ತುಂಬ ದಪ್ಪ ಇದ್ದರೆ ಚೆನ್ನಾಗಲ್ಲ, ಕಡುಬು ಎಲ್ಲ ಅದರ ಒಳಗೆ ಸೇರ್ಕೋಬೇಕಲ್ವ, ಮಸಾಲೆ ಎಲ್ಲ ಕಡುಬನ್ನು ಎಳ್ಕೋಬೇಕು. ಕಡುಬು ಪೀಸಸ್ ಏನು ಹಾಕ್ತೀವಲ್ವ ಇದಕ್ಕೆ, ಅದೆಲ್ಲ ಚೆನ್ನಾಗಿ ಎಳ್ಕೊಳ್ಳುವಾಗ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಮಸಾಲ ಸ್ವಲ್ಪ ತೆಳು ಮಾಡ್ಕೋಬೇಕು. ಈಗ ಈ ಹೊತ್ತಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ತೀರ ಜಾಸ್ತಿನೂ ಹಾಕ್ಕೋಬೇಡಿ, ನಾವು ಕಡುಬುಗೂ ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಜೊತೆಗೆ ಬೆಲ್ಲನ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ, ಬರೀ ಖಾರನೇ ನಿಮಗೆ ಮಸಾಲ ಜೊತೆ ಇಷ್ಟ ಆಗುತ್ತಂದರೆ ಹಾಗೆಯೇ ತಿನ್ಬೋದು. ನಾವು ಯಾವಾಗಲೂ ನಮ್ಮಮ್ಮ ಹೇಳೋ ರೀತಿ ಈ ಥರನೇ ಮಾಡೋದು. ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ತೀವಿ. ಅಂದರೆ ಒಂದು 75 ಗ್ರಾಮಷ್ಟು ಬೆಲ್ಲನ ನಾನಿಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಮಸಾಲ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ಆಗಲೇ ಕಟ್ ಮಾಡ್ಕೊಂಡಿರುವ ಈ ಕೆಸುವಿನ ಎಲೆ ಕಡುಬು ಇದೆಯಲ್ಲ, ಇದನ್ನು ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸಿ ಚೆನ್ನಾಗಿ ಇದು ಕುದಿ ಬರಬೇಕು. 1-2 ನಿಮಿಷ ಚೆನ್ನಾಗಿ ಕುದಿ ಬಂದು ಅದು ಚೆನ್ನಾಗಿ ಸ್ವಲ್ಪ ದಪ್ಪ ಆಗುತ್ತೆ. ಮಸಾಲೆ ಎಲ್ಲ ಕಡುಬಿಗೆ ಎಳ್ಕೊಳ್ಳುತ್ತಲ್ಲ, ಆಗ ಸೂಪರಾಗಿರುತ್ತೆ. ಇದನ್ನು ಬಿಸಿ ತಿನ್ನೋದಕ್ಕಿಂತ ಸಪ್ಪೆ ಆದಾಗ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಸುಲಭ. ಕಡುಬು ಒಂದು ಬೇಯಿಸಿ ರೆಡಿ ಮಾಡಿ ಇಟ್ಟರೆ ಮಸಾಲಾನ ರುಬ್ಬಿ ಈ ಥರ ಹಾಕ್ಕೊಂಡ್ರೆ ಆಯಿತು. ಇದರಲ್ಲಿ ಇನ್ನೊಂದು ರೀತಿಯಲ್ಲಿ ಒಗ್ಗರಣೆಗೆ ಹಾಕಿನೂ ಮಾಡ್ತಾರೆ. ನೆಕ್ಸ್ಟ್ ರೆಸಿಪಿ ನಾನು ನಿಮಗೆ ಅದು ಹೇಗೆ ಅಂತ ತೋರಿಸ್ತೇನೆ. ಸೂಪರಾಗಿರುತ್ತೆ. ಕೆಲವರು ಬೆಳಗಿನ ತಿಂಡಿಗೆ ಇದನ್ನೇ ಈ ಕರಾವಳಿ ಭಾಗದಲ್ಲಿ ಯೂಸ್ ಮಾಡ್ತಾರೆ. ವರ್ಷಕ್ಕೊಮ್ಮೆ ಆದರೂ ಈ ಥರ ಪತ್ರೊಡೆ ಮಾಡಿ ತಿನ್ನಬೇಕು ಅಂತ ಹೇಳ್ತಾರೆ. ನಮ್ಮೂರಲ್ಲಿ ಹೆಚ್ಚಾಗಿ ಈ ಟೈಮಲ್ಲೆಲ್ಲ, ಈ ರೈನಿ ಸೀಸನ್ ಟೈಮಲ್ಲಿ ಇದನ್ನು ಮಾಡ್ತಾರೆ. ಹೆಚ್ಚಾಗಿ ಆಟಿ ತಿಂಗಳಲ್ಲೇ ಇದನ್ನು ಮಾಡೋದು. ತುಂಬ ಈಸಿ ರೆಸಿಪಿ ಕೂಡ. ನೀವು ಕೂಡ ಇದನ್ನು ಮಾಡಿ ನೋಡಿ. ಕರಾವಳಿಯ ಒಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಇದನ್ನು ಹೇಳ್ಬೋದು. ನಮಸ್ಕಾರ ಎಲ್ರಿಗೂ.